ನಮಸ್ಕಾರ. ಮೊನ್ನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಸಹ ಸರಸಂಘ ಚಾಲಕರು ದತ್ತಾತ್ರೇಯ ಹೊಸಬಾಳೆಯವರು ಒಂದು ಹೇಳಿಕೆಯನ್ನ ಮಾಧ್ಯಮಗಳ ಮೂಲಕ ನೀಡಿದ್ದಾರೆ. ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಜಾತ್ಯತೀತ ಮತ್ತು ಸಮಾಜವಾದಿ ಈ ಎರಡು ಶಬ್ದಗಳನ್ನ ತೆಗಿಬೇಕು, ಅದನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ತುರುಕಿದ್ದಾರೆ ಅಂತ ಹೇಳಿದ್ರ ಬಗ್ಗೆ, ಇದರ ಬಗ್ಗೆ ನಮ್ಮ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ. ಈ RSS ನವರಿಗೆ ಸಂವಿಧಾನವನ್ನ ಬದಲು ಮಾಡೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ, ಅವರು ಸಂವಿಧಾನವನ್ನು ಬದಲು ಮಾಡಲಿಕ್ಕೆ ಹಾತೊರೆಯುತ್ತಿದ್ದಾರೆ ಅಂತ ಹೇಳೋದನ್ನ ಹೇಳಿದ್ದಾರೆ. ನಾನಿಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಈಗ ಮುಖ್ಯಮಂತ್ರಿಗಳು, ಆದ್ರೆ ಮಿಸ್ಟರ್ ಸಿದ್ದರಾಮಯ್ಯ ಸುಮಾರು 22 ವಯಸ್ಸಲ್ಲಿರುವಾಗ, ಸುಮಾರು ನಾನು ಈಗ ಅವರಿಗೆ ಒಂದು 75 ವರ್ಷ ವಯಸ್ಸಾಗಿದೆ ಅಂದ್ರೆ 22 ವಯಸ್ಸಲ್ಲಿ 1975ರಲ್ಲಿ ಈಗ ಅವರ ಪಕ್ಷ ಏನಿದೆ ಕಾಂಗ್ರೆಸ್ ಪಕ್ಷದ ಪ್ರಧಾನಿಯಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರು 1975 ಜೂನ್ 25ಕ್ಕೆ ಸಂವಿಧಾನದ ವಿರೋಧವಾದ ಒಂದು ತುರ್ತು ಪರಿಸ್ಥಿತಿಯನ್ನ ಭಾರತದ ಮೇಲೆ ಹೇರಿ ಭಾರತದ ಎಲ್ಲಾ ವಿರೋಧ ಪಕ್ಷಗಳನ್ನ, ಯಾರೆಲ್ಲ ಕಾಂಗ್ರೆಸ್ಗೆ ವಿರೋಧ ಇದ್ದಾರೆ ಆ ಎಲ್ಲ ವಿರೋಧ ಪಕ್ಷಗಳ ನಾಯಕರನ್ನ, ಅದ್ವಾನಿ, ಅಟಲ್ ಬಿಹಾರಿ ವಾಜಪೇಯಿ ಸೇರಿದಂತೆ, ದೇವೇಗೌಡರು ಸೇರಿದಂತೆ, ಬಹುಗುಣ ಸೇರಿದಂತೆ, ಜಾರ್ಜ್ ಫರ್ನಾಂಡಿಸ್, ಹೀಗೆ ಅನೇಕರನ್ನ ಜೈಲಿಗೆ ಹಾಕಿ ವಿರೋಧ ಪಕ್ಷಗಳೇ ಇಲ್ಲದೆ ಅವರು ಭಾರತದ ಸಂವಿಧಾನವನ್ನ ತಿದ್ದುಪಡಿ ಅಲ್ಲ ಬದಲಾಯಿಸಿ, ವಿರೋಧ ಪಕ್ಷಗಳೇ ಇಲ್ಲದ ಕೇವಲ ಆಡಳಿತ ಪಕ್ಷವೇ ಇರುವಂತ ಪಾರ್ಲಿಮೆಂಟ್ನಲ್ಲಿ ಸಮಾಜವಾದಿ ಮತ್ತು ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್, ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಎರಡು ಪದಗಳನ್ನು ತುರುಕಿದರು. ಆಗಿನ DMK ಪಕ್ಷ ಇದರ ವಿರುದ್ಧ ಪ್ರತಿಭಟಿಸಿ ಸಭಾತ್ಯಾಗ ಕೂಡ ಮಾಡಿದರು. ನಾನು ಈಗ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನ ಕೇಳಕ್ಕೆ ಬಯಸ್ತೇನೆ, ಇದೊಬ್ಬ ಜನಸಾಮಾನ್ಯನ ಧ್ವನಿ, ಕರ್ನಾಟಕದಲ್ಲಿ ಮಾತನಾಡುವ ಹಕ್ಕು ಎಲ್ಲರಿಗೂ ಇದೆ, ಇದು ಯಾರೋ ತೇಜೋವಚೆ ಮಾಡುವ ಮಾತಲ್ಲ. ನೀವು ನಿಮ್ಮ 22ನೇ ವಯಸ್ಸಿನಲ್ಲಿ ಕಾಂಗ್ರೆಸ್ನಲ್ಲಿದ್ರ, ಅದಾದ ನಂತರ ನೀವು ಜನತಾ ಪಕ್ಷದಲ್ಲಿರುವಾಗ ನೀವು ಎಷ್ಟೊಂದು ಕಾಂಗ್ರೆಸ್ ಅನ್ನ ಬೈದಿಲ್ಲ, ಈ ತುರ್ತು ಪರಿಸ್ಥಿತಿಯನ್ನ ಹೇರಿದಕ್ಕೆ ಎಷ್ಟೊಂದು ವಿರೋಧ ಮಾಡಿಲ್ಲ. ಈಗ ಅದೆಲ್ಲ ಮರೆತು ಹೋಯ್ತಾ ಸಿದ್ದರಾಮಯ್ಯನವರೇ? ನಾನು ಹೇಳ್ತಾ ಇದ್ದೀನಿ, ಇದನ್ನು ಪಾರ್ಲಿಮೆಂಟ್ ಈ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದ ಸಂದರ್ಭದಲ್ಲೂ ಕೂಡ ಅದರ ಕರಡು ಪ್ರತಿಯನ್ನ ಮಂಡಿಸಿದಾಗ ಅಥವಾ ಪೂರ್ಣ ಪ್ರತಿಯನ್ನು ಮಂಡಿಸಿದಾಗ ಸಂವಿಧಾನದಲ್ಲಿ ಚರ್ಚೆಯಾಗಿದೆ. ನಜರುದ್ದೀನ್ ಶಾ ಅಂತ ಹೇಳುವ ಒಬ್ಬ ಮುಸ್ಲಿಂ ಸದಸ್ಯ ಪಾರ್ಲಿಮೆಂಟಿನಲ್ಲಿ ಜಾತ್ಯತೀತ ಮತ್ತು ಸೋಷಿಯಲಿಸ್ಟ್ ಪದಗಳನ್ನು ಸೇರಿಸಬೇಕು ಅಂತ ಹೇಳಿದಾಗ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದರ ಅಗತ್ಯ ಇಲ್ಲ ಅಂತ ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ RSS ನವರಲ್ಲ. ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಎರಡು, ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್, ಈ ಎರಡು ಪದಗಳನ್ನ ಸಂವಿಧಾನದಲ್ಲಿ ಬೇಕಿಲ್ಲ ಅಂತ ಹೇಳಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಆಗಿದ್ರೂ ಕೂಡ ತುರ್ತು ಪರಿಸ್ಥಿತಿಯಲ್ಲಿ ಉದ್ದೇಶಪೂರ್ವಕವಾಗಿ ಮತಗಳಿಕೆಯ ಉದ್ದೇಶದಿಂದ ಮತ್ತು ಮುಸ್ಲಿಮರ ಹೋಲಿಕೆ ಮಾಡುವ ಉದ್ದೇಶದಿಂದ ಮತ್ತು ಜಾತಿಗಳನ್ನ ಸಮೀಕರಣ ಮಾಡಿ ಓಟು ಗಳಿಕೆಯ ಒಂದೇ ಉದ್ದೇಶದಿಂದ ಸರ್ವಾಧಿಕಾರಿಯಾಗಿ ತಮ್ಮ ಧೋರಣೆಯನ್ನು ಮಾಡುತ್ತಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರು, ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದವರು ತುರ್ತು ಪರಿಸ್ಥಿತಿಯನ್ನು ಹೇರಿ ವಿರೋಧ ಪಕ್ಷಗಳನ್ನೆಲ್ಲ ಜೈಲಿಗೆ ಹಾಕಿ ಈ ಎರಡು ಶಬ್ದವನ್ನ ಸಂವಿಧಾನದಲ್ಲಿ ತುರ್ಕಿ ಬಿಟ್ಟರು. ಈಗ ಸಂವಿಧಾನವನ್ನು ಬದಲು ಮಾಡಿದವರು ಯಾರು? ಪ್ರಸ್ತಾವನೆಯಲ್ಲಿ ಅಂಬೇಡ್ಕರ್ ಅವರು ಹೇಳಿದರೆ ಈ ಪ್ರಿಯಾಂಬಲ್ ಏನಿದೆ ಅದನ್ನು ಟಚ್ ಕೂಡ ಮಾಡ್ಲಿಕ್ಕಾಗೋದು ಅಂತ. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಪಾರ್ಲಿಮೆಂಟಿನಲ್ಲಿ ಇದೇ ವಿಷಯ ಚರ್ಚೆ ಆದಾಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಕೇಶವಾನಂದ ಭಾರತಿ. ನಾನಿ ಫಾಲ್ಕೆವಾಲ ಅಂತ ಹೇಳುವ ವಕೀಲರು ಅಲ್ಲಿ ಅವರ ಪರವಾಗಿ ವಾದನೆ ಮಾಡಿದಾಗ 7 ಸದಸ್ಯರಿದ್ದ ನ್ಯಾಯಾಧೀಶರಿದ್ದ ಪೀಠ, 7 ನ್ಯಾಯಾಧೀಶರಿದ್ದ ಪೀಠ ಏನು ತೀರ್ಪು ಕೊಡ್ತಿದ್ರೆ, ಯಾವುದೇ ಕಾರಣಕ್ಕೆ ಸಂವಿಧಾನದ ಮೂಲ ಪ್ರಸ್ತಾವನೆಯನ್ನ, ಮೂಲ ಅಂಶಗಳನ್ನ ಬದಲಾಯಿಸಬಾರದು ಅಂತ ಹೇಳಿದ್ದಾರೆ. ಈಗ ಇಂದಿರಾ ಗಾಂಧಿ ಮಾಡಿದ್ದು ಅದರ ವಿರುದ್ಧ ಅಲ್ವಾ? ಈ ಪ್ರಸ್ತಾವನೆಯಲ್ಲೇ ಸೇರಿಸಿದ್ದು ಅವರಲ್ವಾ? ಸಿದ್ದರಾಮಯ್ಯನವರೇ, ನಿಮಗೆ ಮರ್ತು ಹೋಯ್ತಾ? ಈಗ ಪುಕ್ಸಟೆ ಎಲ್ಲ ತಂದು ಅಧಿಕಾರದಲ್ಲಿ ಇದ್ದೀರಿ, ಅದು ಬೇರೆ ವಿಚಾರ. ಆದ್ರೆ ನಿಮಗೆ ಮರೆ ಹೋಗಿರುವುದು, ನೀವೆಲ್ಲ ಕಾಂಗ್ರೆಸ್ ಅನ್ನು ಬೈದರಲ್ವ? ದೇವೇಗೌಡರೊಂದಿಗೆ ಸೇರ್ಕೊಂಡು ನೀವು ಎಷ್ಟು ಬೈದಿಲ್ಲ ಕಾಂಗ್ರೆಸ್ ಅನ್ನ? ಈ ಇಂದಿರಾ ಗಾಂಧಿ ಅವರನ್ನ ಎಷ್ಟು ನೀವು ಬೈದಿಲ್ಲ? ನಮಗಿನ್ನೂ ನೆನಪಿದೆ, ನಾನು ಆಗ 8ನೇ ಕ್ಲಾಸಿನಲ್ಲಿದ್ದೆ. ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದಾಗ
ನನ್ನ ಅಣ್ಣ ಜೈಲಿಗೆ ಹೋಗಿದ್ದ, ಜನಸಂಘದಲ್ಲಿದ್ದ ಆತ, ಕಾಶಿ ಅಂತ ಹೇಳುವವರು. ನೆನಪಿದೆ ನಮಗೆ. ನೀವು ಆಗ ವಿದ್ಯಾರ್ಥಿ ಆಗಿದ್ದೀರೋ ಅಥವಾ ಏನೋ ನನಗೆ ಗೊತ್ತಿಲ್ಲ, ಆದರೆ ನೀವು ಕಾಂಗ್ರೆಸ್ನಲ್ಲಂತೂ ಇರಲಿಲ್ಲ. ಅದರ ನಂತರವೂ ನಿಮ್ಮ ರಾಜಕೀಯ ಪ್ರವೇಶ ಕಾಂಗ್ರೆಸ್ನಲ್ಲಿ ಇಲ್ಲ. ನೀವು ಜನತಾದಳದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷವನ್ನ ಹಿಗ್ಗಾಮುಗ್ಗವಾಗಿ ನೀವು ಬೈದಿದ್ದೀರಿ. ಇದೇ ಸೋನಿಯಾ ಗಾಂಧಿಯವನ್ನ ಬೈದಿದ್ದೀರಿ, ನೀವು ಇಂದಿರಾ ಗಾಂಧಿಯವನ್ನ ಬೈದಿದ್ದೀರಿ. ನೀವು ಈಗ ಈ ದತ್ತಾತ್ರೇಯ ಹೊಸಬಾಳೆಯವರು ಏನೋ ಹೊಸದಾಗಿ ಹೇಳಿಬಿಟ್ರು ಅಂತ ಹೇಳೋ ತರದಲ್ಲಿ ಹೇಳ್ತಾ ಇದ್ದೀರಾ. RSS ಪ್ರತಿಪಾದನೆ ಅಂದೂ ಒಂದೇ, ಇಂದೂ ಒಂದೇ. ಈ ಮೋದಿ ಏನು ಪ್ರಧಾನಮಂತ್ರಿ ಇದ್ದಾರೆ, ಅವರು RSS ನಿಂದಲೇ ಬಂದವರು, ಅವರೇನು ಬೇರೆ ಸಂಘಟನೆಯಿಂದ ಬಂದವರಲ್ಲ. ದತ್ತಾತ್ರೇಯ ಹೊಸಬಾಳೆ ಅವರು ಹೇಳಿದ್ರಲ್ಲಿ ಯಾವ ದೋಷವೂ ಇಲ್ಲ. ಅವರೇನು ಸುಳ್ಳು ಹೇಳಿಲ್ಲ, ಸತ್ಯದ ಪ್ರತಿಪಾದನೆಯನ್ನೇ ಮಾಡಿದ್ದಾರೆ. ಈ ಸೆಕ್ಯುಲರ್ ಸೋಷಿಯಲಿಸ್ಟ್ ಅಂತ ಹೇಳುವ ಈ ಎರಡು ಶಬ್ದಗಳು ನಮ್ಮ ಸಂವಿಧಾನಕ್ಕೆ ಬೇಕಿಲ್ಲ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದನ್ನೇ ದತ್ತಾತ್ರೇಯ ಹೊಸಬಾಳೆಯವರು ಹೇಳಿದ್ದಾರೆ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇದು ಒಬ್ಬ ಜನಸಾಮಾನ್ಯನ ಧ್ವನಿ ಅಂತ ನೀವು ತಿಳ್ಕೊಳ್ಬೇಕು. ಕಾಂಗ್ರೆಸ್ಸಿನ ಈ ಬೂಟಾಟಿಕೆ, ಈ ಮೋಸಗಾರಿಕೆ ಹೆಚ್ಚು ಕಾಲ ನಡೆಯೋದಿಲ್ಲ. ನೀವು ನಾಶವಾಗ್ತಾ ಇದ್ದೀರಿ, ಇನ್ನಷ್ಟು ನಾಶವಾಗ ಹೋಗ್ತೀರಿ. ನೀವು ಎಚ್ಚರಿಕೆ. ಸಂವಿಧಾನವನ್ನೇ ಓದದ ಈ ರಾಹುಲ್ ಗಾಂಧಿಯವರು ಅದೊಂದು ಕೆಂಪು ರಟ್ಟಿನ ಪುಸ್ತಕ ಹಿಡ್ಕೊಂಡು ಓಡಾಡ್ತಾರಲ್ಲ, ಅವರಿಗಾದ್ರೂ ಗೊತ್ತಿದೆಯಾ ಇದು? ಅವರ ಅಜ್ಜಿ ತಾನೇ ಇದನ್ನು ಮಾಡಿದ ಈ ಅವಾಂತರವನ್ನ. ಸಂವಿಧಾನವನ್ನ ಬದಲಾಯಿಸಿಬಿಡ್ತಾರೆ ಬಿಜೆಪಿಯವರು ಬಂದ್ರೆ ಅಂತ ಇಡೀ ಭಾರತದಾದ್ಯಂತ ಓಡಾಡಿದ್ರಲ್ಲ ನಿಮ್ಮ ಈ ಪಪ್ಪು ರಾಹುಲ್ ಗಾಂಧಿ ಅವರು. ಆಗ ಸಂವಿಧಾನವನ್ನು ಬದಲು ಮಾಡಿದವರು, ಕೊಂದವರು ಯಾರು? ಈ ಪ್ರಶ್ನೆಯನ್ನ ತುರ್ತು ಪತ್ತಿ ಹೇರಿದಾಗ ಯಾರೆಲ್ಲ ಜನಿಸಿದ್ರೋ, ಯಾರೆಲ್ಲ 8, 9, 10 ವಯಸ್ಸಿನ ಹುಡುಗರಿದ್ರು, ಈಗ ಅವರಿಗೆಲ್ಲ ಈಗ ತುರ್ತು ಪತ್ತಿ ಸೇರಿ 50 ವರ್ಷಗಳಾಗಿದೆಯಲ್ಲ. ನಮಗೆಲ್ಲ ಈಗ ಒಂದು 60, 62, 63, 64 ವರ್ಷ ಆಯ್ತು. ನಮಗೆಲ್ಲ ಚೆನ್ನಾಗಿ ನೆನಪಿದೆ. ಈ ನಿಮ್ಮ ಕಾಂಗ್ರೆಸ್ಸಿನ ಮೋಸ, ಜನ ಇದಕ್ಕೆ ಬಲಿಯಾಗುವುದಿಲ್ಲ. ದತ್ತಾತ್ರೇಯ ಹೊಸಬಾಳೆಯವರು ಹೇಳಿದ ಮಾತಿಗೆ ನಾನು ಬದ್ಧ ಇದ್ದೀನಿ. ಭಾರತ್ ಮಾತಾ ಕಿ ಜೈ. ನಮಸ್ಕಾರ.